ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ಕೊಡೋದಕ್ಕೆ ಸರ್ಕಾರದವರು ಅರ್ಜಿನ ಆರಂಭಿಸಿದ್ದಾರೆ. ಹೇಗೆ ಅಪ್ಲೈ ಮಾಡೋದು, ಆನ್ಲೈನಲ್ಲೂ ಸಹ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಹೇಗೆ ಅಂತ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೇನೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ನೀಡೋದಕ್ಕೆ ಸರ್ಕಾರ ಇವಾಗ ಅರ್ಜಿ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಎಲ್ಲ ವಿದ್ಯಾರ್ಥಿಗಳು ಸುಲಭವಾಗಿ ಒಂದು ಶಾಲಾ ಕಾಲೇಜುಗಳಿಗೆ ರೀಚ್ ಆಗಬೇಕು ಮತ್ತು ಉಚಿತವಾಗಿ ಬಡ ವಿದ್ಯಾರ್ಥಿಗಳಿಗೂ ಸಹ ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದವರು ವಿದ್ಯಾರ್ಥಿಗಳು ಸಬ್ಸಿಡಿ ಬಸ್ ಪಾಸ್ಗಳನ್ನ ನೀಡ್ತಾ ಇದೆ. SC ಮತ್ತು ST ವಿದ್ಯಾರ್ಥಿಗಳಿಗೆ ಬಸ್ ಪಾಸನ್ನು ಉಚಿತವಾಗಿ ನೀಡಲಾಗುತ್ತೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಶಕ್ತಿ ಯೋಜನೆಯಿಂದ ಮಹಿಳಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸು ಉಚಿತವಾಗಿ ಸಿಗ್ತಾ ಇದೆ. ಉಚಿತನೂ ಇದೆ ಮತ್ತು ಅವರು ಬಸ್ ಪಾಸ್ ಸಹ ಅವರು ಸಹ ಪಡ್ಕೋಬೋದು. ಮತ್ತು ಬಸ್ ಪಾಸನ ದರ ಪಟ್ಟಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರವು 150 ರೂಪಾಯಿ ಇರುತ್ತೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇದೆ. ಕಾಲೇಜು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1050 ರೂಪಾಯಿ ಇದೆ. SC ST ವಿದ್ಯಾರ್ಥಿಗಳ ಪಾಸ್ ದರ 150 ರೂಪಾಯಿ ಇದೆ. ITI ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರವು 1310 ರೂಪಾಯಿ ಇದೆ. ITI ಮತ್ತು ಡಿಪ್ಲೊಮಾ ಓದುತ್ತಿರುವ SC ST ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರವು 160 ರೂಪಾಯಿ ಇದೆ. ವೃತ್ತಿಪರ ಕೋರ್ಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ದರವು 1550 ರೂಪಾಯಿ ಇದೆ. ವೃತ್ತಿಪರ ಕೋರ್ಸ್ ಓದುವಂಥ SC ST ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇದೆ. ಮತ್ತು ನೀವು ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಉಚಿತ ಬಸ್ ಪಾಸ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀನಿ. ನಿಮ್ಮ ವಿದ್ಯಾರ್ಥಿಗಳ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ. ಶಾಲಾ ಅಥವಾ ಕಾಲೇಜು ಪ್ರವೇಶ ಶುಲ್ಕದ ರಸೀದಿ ಅಂದರೆ ಅಡ್ಮಿಷನ್ ಫೀ ರೆಸಿಪ್ಟ್ ಇರ್ತಲ್ಲ ಅದು ಬೇಕಾಗುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಬೇಕಾಗುತ್ತೆ ಮತ್ತು ಹಿಂದಿನ ವರ್ಷದ ಅಂಕಪಟ್ಟಿ ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಇರುತ್ತಲ್ಲ ಅದು ನಿಮಗೆ ಬೇಕಾಗುತ್ತೆ. ನೀವು ಈ ಒಂದು ಬಸ್ ಪಾಸ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮೂಲಕನೂ ಸಹ ನೀವು ಅಪ್ಲೈ ಮಾಡ್ಬೋದಾಗಿದೆ. ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದಂದರೆ ಸೇವಾ ಸಿಂಧು ಸರ್ವಿಸ್ karnataka.government.in ಈ ಒಂದು ವೆಬ್ಸೈಟ್ಗೆ ನೀವು ಹೋಗಿ ನಿಮ್ಮ ಫೋನ್ ನಂಬರು ಮತ್ತು ರಿಜಿಸ್ಟರ್ ಮಾಡಿ ನಂತರ ಪಾಸ್ವರ್ಡನ್ನು ಹಾಕಿ ಅಲ್ಲಿ ನಿಮ್ಮ ಒಂದು ಕೇಳುವಂಥ ಅಪ್ಲಿಕೇಶನ್ ಸಿಗುತ್ತಲ್ಲ ಅಲ್ಲಿ ಫಿಲ್ ಮಾಡೋದ್ರ ಮೂಲಕ ನೀವು ಆನ್ಲೈನಲ್ಲೂ ಸಹ ನೀವು ಅಪ್ಲೈ ಮಾಡ್ಬೋದಾಗಿದೆ. ನಂತರ ನೀವು ಆಫ್ಲೈನಲ್ಲಿ ಮಾಡಬೇಕಂದ್ರೆ ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ನೀವು ಆಫ್ಲೈನ್ ಸಹ ನೀವು ಇದಕ್ಕೆ ಬಸ್ ಪಾಸ್ಗೆ ನೀವು ಅಪ್ಲೈನ ಮಾಡ್ಬೋದಾಗಿದೆ. ನೀವೇನು ಅದು ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ನೀವು ಅರ್ಜಿನ ಸಲ್ಲಿಸಿರೋಂಥ ಒಂದು ಪ್ರಿಂಟೌಟ್ ತೊಗೊಂಡು ಬಸ್ ವಿತರಣೆ ಎಲ್ಲಾಗುತ್ತೆ ಬಸ್ ಪಾಸ್ ವಿತರಣೆ ಅಲ್ಲಿ ಹೋಗಿ ನೀವು ಅದನ್ನು ತೋರಿಸೋದ್ರಿಂದ ನಿಮಗೆ ಬಸ್ ಪಾಸು ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಈ ಬಸ್ ಪಾಸ್ಗಳನ್ನ ನೀವು ಪಡ್ಕೋಬೋದು. ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಒಂದು ಯಾವುದೇ ಗೌರ್ಮೆಂಟ್ ಸ್ಕೀಮ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.